ಹಾಯ್ ಆಲ್ ನನ್ನ ಫ್ಯಾಮಿಲಿ ಮೆಂಬರ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಮಕ್ಕಳ ಸ್ಕೂಲ್ ಆ್ಯನಿವಲ್ ಡೇ ಇದೆ. ಅದ್ರ ಬಗ್ಗೆ ಸಣ್ಣ ಒಂದು ಪುಟ್ಟ ವ್ಲಾಗ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮಕ್ಕಳಿಬ್ಬರು ಹೋದ ವರ್ಷದಿಂದ ಕಾಯ್ತಿದ್ರು ವ್ಲಾಗ್ ಮಾಡಬೇಕಿದ್ದನ್ನು ಅಂತ. ಬಟ್ ಸಾರಿ, ಬ್ಯಾಡ್ ಲಕ್ಕು, ನೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಚಿಕ್ಕವನು ಆಟದಿಂದ ಅವರೇ ಸೇರಿ ನನಗೆ ಸ್ವಲ್ಪ ವೀಡಿಯೋನ ತೆಕ್ಕೊಟ್ಟಿದ್ದಾರೆ. ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ವೆಯ್ಟ್ ಮಾಡ್ತಾಯಿದ್ರು, ನಿಮ್ಮ ಮಮ್ಮಿಗೆ ಹೇಳಿ ಯೂಟ್ಯೂಬಲ್ಲಿ ವ್ಲಾಗ್ ಹಾಕೋಕ್ಕೆ ಹೇಳು ಅಂತ. ನನಗೆ ಅಷ್ಟು ಸಮಾಧಾನ ಇಲ್ಲ ಇಲ್ಲೆಲ್ಲ ಹೋಗಿ ಅಟೆಂಡ್ ಆಗಬೇಕು ಅಂತ. ನಾನು ಸ್ಟಾರ್ಟಿಂಗಿಂದ ವೀಡಿಯೋನೂ ಮಾಡಿಲ್ಲ. ಲಾಸ್ಟಿಗೆ ಹೋದೆ, ನಾನು ಲೇಟಾಗೆ ಹೋದೆ. ನನ್ನ ಮಗ ಅಂತೂ ತುಂಬಾ ಹಠ ಮಾಡ್ದ. ನಮ್ಮ ಅಮ್ಮ ಕರ್ಕೊಂಡು ಹೋಗಿದ್ರು, ಆದ್ರೂ ನನಗೆ ಬೇಗ ಹೋಗೋಕ್ಕೆ ಯಾಕೆ ಇಷ್ಟ ಆಗಿಲ್ಲ ಅಂದರೆ, ಎಲ್ಲ ಪೇರೆಂಟ್ಸ್ ಇರ್ತಾರೆ, ತುಂಬ ಜನ ನಾನು ಮಾತಾಡಿಸ್ಬೇಕು ಅಂತಲೂ ಅಲ್ಲಿ ಕಾಯ್ತಿದ್ರು. ನನ್ನ ಮಗ ಹೇಳ್ತಿದ್ದ, ಮಮ್ಮಿ ಬೇಗ ಬಾ, ಕಾಲ್ ಮಾಡಿ. ಅವ್ರ ಮಮ್ಮಿ ಕೇಳ್ತಿದ್ದಾರೆ, ನಮ್ಮ ಫ್ರೆಂಡ್ ಮಮ್ಮಿ ಕೇಳ್ತಿದ್ದಾರೆ, ನಿನ್ನನ್ನು ಮಾತಾಡಬೇಕಂತೆ ಹಾಗೆ ಹೀಗೆ ಅಂತ. ನನಗದೆಲ್ಲ ಹೋಗಿ ಫೇಸ್ ಮಾಡಬೇಕು, ಎದುರುಗಡೆ ಒಬ್ರು ನನ್ನ ಫೇಸ್ನ ತೋರ್ಸೋಕ್ಕೇ ನನಗೆ ಇಷ್ಟ ಇಲ್ಲ, ಆ ಥರ ಪೇರೆಂಟ್ಸ್ಗೆಲ್ಲ. ಹಂಗಾಗಿ ನಾನು ಹೋಗೋಕ್ಕೆ ಅಟೆಂಡ್ ಆಗೋಕ್ಕೆ ಇಷ್ಟ ಇಲ್ಲದೆ ಹೋದೆ. ಮತ್ತು ಲೇಟಾಗೆ ಹೋಗಿ ಹೋದ್ಮೇಲೆ ನನ್ನ ಚಿಕ್ಕ ಮಗ ವೀಡಿಯೋ ಮಾಡ್ದ. ಅದಕ್ಕೆ ಅವ್ನು ಸ್ವಲ್ಪ ಎಲ್ಲ ಶೇಕ್ ಮಾಡಿಬಿಟ್ಟಿದ್ದಾನೆ ವೀಡಿಯೋನ. ಆದಷ್ಟು ನಮ್ಮ ಮಕ್ಳಿಗೋಸ್ಕರ ಇಷ್ಟಪಟ್ಟು ಈ ವ್ಲಾಗ್ನ ನೋಡಿ. ಸಾಂಗು ಕೊಡೋಣ ಅಂದರೆ ಸಾಂಗು ಕೊಡೋಂಗಿಲ್ಲ ಅಂತ ಎಲ್ಲ ನಾನು ಸಾಂಗ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಆಗ್ತಾಯಿದೆ ಪ್ರೋಗ್ರಾಮು. ನನಗಂತೂ ಕೂತಿದ್ದೀನಿ, ಯಾವುದೇ ಥರ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ನಮ್ಮ ಯಜಮಾನ್ರು ಇದ್ದಿದ್ದರೆ ಚೆನ್ನಾಗಿತ್ತು ನನ್ನ ಜೊತೆ, ಇದ್ದಾರೆ ಅಂದ್ಕೊಂಡಿದ್ದೀನಿ. ಬಟ್ಟು ನನಗೆ ಅವರು ಲೈವಲ್ಲಿ ಇದ್ದು ನನ್ನ ಜೊತೆ ಇದನ್ನೆಲ್ಲ ನೋಡಬೇಕಿತ್ತು. ಅವರು ಬೇರೆ ಥರನೇ ಇರ್ತಾಯಿತ್ತು ಈ ವ್ಲಾಗೆಲ್ಲ ನನಗೆ ಅನ್ನಿಸ್ತಿದೆ. ಅವರು ಇಲ್ಲದೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ನನ್ನ ಚಿಕ್ಕ ಮಗಂದು ಸ್ಕಿಟ್ ಇದೆ, ಇದು ಕಟ್ಟ ಮಾಡಿ ಫೋನ್ ಕೊಟ್ಟೋದ, ಮಮ್ಮಿ ನೀಟಾಗಿ ತೆಗಿ ಅಂತ. ನನಗೆ ಈ ಸ್ಕಿಟ್, ಈ ವ್ಲಾಗ್ ನೋಡ್ತಿದ್ರೆ ಮಾಡೋಕ್ಕೆ ನನಗೆ ಆಗ್ತಿಲ್ಲ. ಯಾಕಂದರೆ ಅವನು ಒಂಥರ ಫ್ಯಾಮಿಲಿ ಪೇರೆಂಟ್ಸ್ ಸ್ಕಿಟ್ಟಿದು. ಅದರಲ್ಲಿ ಅವನು ಪಪ್ಪ ಅನ್ನೋ ಪಾತ್ರನ ತೊಗೊಂಡಿದ್ದಾನೆ. ಅವ್ರು ಇಲ್ಲದೆ ಈ ಪಾತ್ರನ ಅವನು ವಹಿಸ್ತಾ ಇದ್ದಾನೆ ಅಂದ್ಬಿಟ್ಟು ನನಗೆ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ತುಂಬಾ ನೋವಾಗ್ತಿದೆ. ಇಷ್ಟು ಬೇಗ ನನ್ನ ಮಕ್ಕಳಿಗೆ ದೇವರು ಈ ಥರ ಒಂದು ಪರಿಸ್ಥಿತಿ ಕೊಟ್ಬಿಟ್ನಲ್ಲ, ಇಷ್ಟು ಬೇಗ ಅವರಿಂದ ತಂದೆ ಇಲ್ಲದೆ ಮಕ್ಕಳು ಮಾಡಿಬಿಟ್ಟ. ಅದು ನನಗೆ ಆಗ್ತಾನೇ ಇಲ್ಲ. ಓಕೆ, ಅವನು ಕೂಡ ಸ್ಕಿಟ್ ಚೆನ್ನಾಗಿ ಮಾಡ್ದ. ನೋಡೋಣ ಬನ್ನಿ ಯಾವ ಥರ ಸ್ಕಿಟ್ ಮಾಡಿದ್ದಾನೆ ಅವನು ಅಂತ. ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಚಿಕ್ಕ. ತರಕಾರಿ ತಗೊಬನ್ನಿ. ಹಾಂ ಸರಿ, ನಾನು ಬರ್ತೀನಿ. ಏನು ತಗೋ, ತರಕಾರಿ ರೇಟ್ ಎಲ್ಲ ನೋಡ್ಬೇಕು ತಿಳ್ಕೊಂಡೋಕ್ಕೆ. ಓ ಸರಿ, ಬಾ ಮಮ್ಮಿ. After 15 years, all the children are grown up and settled in different positions.
ಆ್ಯನ್ಯುವಲ್ ಡೇ ಬಂದು 6ಗೆಲ್ಲ ಸ್ಟಾರ್ಟ್ ಆಯಿತು. ಅಮ್ಮ ಮಕ್ಕಳು ಮಧ್ಯಾಹ್ನನೇ ಹೋಗಿದ್ರು 2:30ಗೆ. ಅಮ್ಮ ಈವ್ನಿಂಗ್ 6ಗೆ ಹೋದರು. ನಾನು ಹೋಗೋಷ್ಟೊತ್ತಿಗೆ 8 ಮೇಲೇ ಆಗಿತ್ತು. ಆಲ್ಮೋಸ್ಟ್ ಅರ್ಧ ಪ್ರೋಗ್ರಾಮ್ ಮುಗ್ದಿತ್ತು. ಈಗ 9:30 ಆ ಥರ 9 ಆಗಿದೆ. ಸ್ಕೂಲಲ್ಲೇ ಲಂಚು ವ್ಯವಸ್ಥೆನೂ ಕೂಡ ಅಲ್ಲೇ ಮಾಡಿದರು. ಸ್ವೀಟು, ಕೇಸರಿ ಬಾತು, ತರಕಾರಿ ಪಲಾವು ಆ ಥರ ಎಲ್ಲ ಮಾಡಿಸಿದ್ರು. ಅಲ್ಲೇ ಹೋಗಿ ಲಂಚೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಪ್ರೋಗ್ರಾಮಿಗೆ ಅಟೆಂಡ್ ಆದ್ವಿ. ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟರು. ಆವಾಗ ಹೋಗಿ ಅರ್ಧ ಪೇರೆಂಟ್ಸು ಊಟಗಳನ್ನ ಮುಗಿಸ್ಕೊಂಡು ಬಂದ್ವಿ, ಮತ್ತು ಜಾಯಿನ್ ಆದ್ವಿ. ನೋಡಿ, ಈಗ ಅಪ್ಪು ಸರ್ದು ಸಾಂಗು. ಅಪ್ಪು ಸರ್ ಅಂದರೆ ಆಲ್ಮೋಸ್ಟ್ ಎಲ್ಲ ಅಪ್ಪು ಸರ್ ಅಭಿಮಾನಿಗಳಾಗಿರೋದ್ರಿಂದ ಅವ್ರದ್ದು ಒಂದು 3-4 ಸಾಂಗ್ಸು ಚೆನ್ನಾಗಿತ್ತು. ನೋಡಿ, ಇಲ್ಲಿ ಫೋಟೋ ಝೂಮ್ ಮಾಡಿದ್ದೀನಿ. ನಾನು ಅಪ್ಪು ಸರ್ ಅವ್ರದ್ದು ಲೈಟ್ ಬೀಳ್ತಿದೆ. ಆ ಫೋಟೋ ಏನಂದರೆ ಪಾರಿವಾಳನ ಹೆಗಲ ಮೇಲೆ ಕೂರಿಸ್ಕೊಂಡಿದ್ದಾರಲ್ಲ, ಆ ಫೋಟೋನ ಸ್ಕ್ರೀನಲ್ಲಿ ತೋರಿಸ್ತಿದ್ದಾರೆ. ರೀಸೆಂಟಾಗಿ ನಮ್ಮ ಹಸ್ಬೆಂಡು ಪಾರ್ಟಿ ಆಫೀಸಲ್ಲಿ ಮೊನ್ನೆನೇ ಗಾಂಧಿ ಜಯಂತಿ ದಿವಸನೇ ಗಿಣಿನ ಕೂರಿಸ್ಕೊಂಡು ಹೆಗಲ ಮೇಲೆ ಫೋಟೋ ತೆಕ್ಕೊಂಡಿದ್ರು. ಆ ಫೋಟೋಗೂ ಈ ಫೋಟೋಗೂ ತುಂಬಾ ಮ್ಯಾಚ್ ಆಗುತ್ತೆ. ನನಗೆ ಆ ಫೋಟೋ ನೋಡಿದ ತಕ್ಷಣವೇ ನಮ್ಮ ಯಜಮಾನ್ರೆ ನೆನಪಾಗ್ಬಿಟ್ರು ನನಗೆ. ಅವರು ಲಾಸ್ಟಲ್ಲಿ ತೆಗೆಸಿದ್ದಂಥ ಫೋಟೋ ಅಂತೆ. ಇವರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ತೆಗೆಸಿರೋ ಫೋಟೋ. ಅದು ತುಂಬಾ ಮ್ಯಾಚ್ ಇದೆ. ಒಂದು ಡಿಫ್ರೆನ್ಸು, ಅದು ಪಾರಿವಾಳ ಆಗಿದೆ, ಇದು ಗಿಣಿ ಆಗಿದೆ. ನೋಡಿ, ಈಗ ಬಂದು ಇದು ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಜನ್ರೇಷನ್ಗೆ ರೋಬೋಟ್ಸು ಭೂಮಿ ಮೇಲೆ ಬಂದರೆ ಹೇಗಿರುತ್ತೆ ಅಂತ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸ್ತಿದ್ದಾರೆ. ಬನ್ನಿ ಯಾವ ಥರ ಇದೆ ನೋಡೋಣ. ಅಂದರೆ ಪಂಚಭೂತಗಳು ಇಲ್ಲದೆ ಏನೂ ಆಗಲ್ಲ ಅನ್ನೋ ಥರ ತೋರಿಸ್ತಿದ್ದಾರೆ. ಅವ್ರಿಗೆ ಅವರ ನೇಚರ್ ಮೇಲೆ ಕೇರೇ ಇಲ್ಲ. ಬಿಲಿಯನ್ಸ್ ಆಫ್ ಟ್ರೀಸ್ ನಾವು ಆಲ್ರೆಡಿ ಕಟ್ ಮಾಡಿದ್ದೇವೆ. ಯಾರಿಗೂ ನೇಚರ್ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಕೇರೇ ಇಲ್ಲ. ನಿಮಗೆ ಮಾತ್ರ ಯಾಕೆ ಕೇರ್? ಸೊ ವಿತೌಟ್ ರೀಸನ್ ಪ್ರಾಜೆಕ್ಟ್ ಲೈವ್ 3.0 ಕಂಪ್ಲೀಟ್ ಮಾಡು. ಆ ನೇಚರು ಮತ್ತು ಆ 5 ಎಲಿಮೆಂಟ್ಸ್ಗೆ ಏನಾದರೂ ಆದರೆ ಹಂಗೇನು ಚೀಫ್ ನೀನು ಹೋಗ್ಬೋದು. ಚೀಫ್, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ ಚೀಫ್. ಹೌದು, ನೇಚರ್ ಮೇಲೆ ಇಷ್ಟು ಕೇರ್ಲೆಸ್ ಆಗಿದ್ದಾನೆ. ಈ ಜನರೇಷನ್ ನೇಚರ್ನ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ನೆಕ್ಸ್ಟ್ ಜನರೇಷನ್ಗೆ June 5th is celebrated as the Environment Day. So you all need to prepare for the topic nature and its 5 elements. ತುಂಬಾ ಇಷ್ಟ ಆಯಿತು. ಯಾಕಂದರೆ ಮಕ್ಕಳು ಬರ್ತಾ ಜನ್ರೇಷನ್ನೇ ಚೇಂಜ್ ಆಗ್ತಿದೆ. ನಾವು ಮನೆಯಲ್ಲಿ ಕೂಡ ಹೇಳ್ಕೊಡೋದು ಕಡಿಮೆನೇ ಆಗ್ತಿದೆ. ಹಾಗಾಗಿ ಇದನ್ನು ತುಂಬ ಪ್ಲ್ಯಾನ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ಇದು ಫಸ್ಟ್ ಒಂದು ಬಂದು ಸ್ಕೈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಪಿಕ್ಚರೂ ಇದೆ, ಹಾಗೆ ಒಂದು ಮೂಮೆಂಟು ಯಾವ ಥರ ಹೇಗೆ ಅಂತ ಸಾಂಗ್ ಮೂಲಕ ನೀಟಾಗಿ ಮಕ್ಕಳಿಗೆ ಅರಿವಾಗೋ ಥರ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. ಇದು ನೋಡಿ, ಸೆಕೆಂಡ್ ಈಗ ಗಾಳಿಯಿಂದ ಏನೇನು ಉಪಯೋಗಗಳಿದೆ, ಗಾಳಿ ಇಲ್ಲದೆ ಯಾವ ಥರ ಇರುತ್ತೆ ಮುಂದೆ ಜನ್ರೇಷನ್ನು, ಗಾಳಿ ಕೂಡ ನಮಗೆ ಸಿಗೋದಿಲ್ಲ, ಗಾಳಿನೂ ಕೂಡ ಒಂದು ಅಮೂಲ್ಯವಾಗಿಬಿಡುತ್ತೆ ಅನ್ನೋ ಥರ ತೋರಿಸ್ತಿದ್ದಾರೆ. ನೆಕ್ಸ್ಟ್ ಬಂದು ವಾಟರಿಂದ ಏನೇನು ನಮಗೆ ನಡಿಬೋದು ಆ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಅಲ್ಲಿ ಪಿಕ್ಚರು ಹಾಗೆ ಸಾಂಗ್ ಮೂಲಕ ತುಂಬ ಚೆನ್ನಾಗಿ ನನಗೆ ತೋರಿಸ್ಕೊಟ್ರು. ಈ ಎಲ್ಲ ಇದರಲ್ಲಿ ನನಗೆ ಆ್ಯನ್ಯುವಲ್ ಡೇಲಿ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಇದು ತುಂಬಾ ಇಷ್ಟ ಆಯಿತು. ಬಟ್ ನಾನು ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ವಾಯ್ಸು ಕೂಡ ಮ್ಯೂಟ್ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ ಸಾಂಗ್ ಮಿಕ್ಸ್ ಆಗಿರೋದ್ರಿಂದ ನಾನು ಮ್ಯೂಟ್ ಮಾಡಲೇಬೇಕಾಗಿದೆ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ಲೈವಲ್ಲಿ ನೋಡಿರೋ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇದು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬೆಂಕಿ ಸ್ವಲ್ಪ ವಿಡಿಯೋ ಕೂಡ ಕಟ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಲೆಂತಿ ಆಗುತ್ತೆ ಅಂತ. ವಾಯ್ಸ್ ಲೈವ್ ಕೊಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಲೆಂತ್ ಇದ್ದರೂ ನೋಡೋಕ್ಕೆ ಚೆನ್ನಾಗೆ ನಾವು ನೋಡ್ಬೋದು. ಈ ಥರ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಲೆಂತ್ ಮಾಡಿದ್ರೆ ಅದು ನೋಡೋಕ್ಕೆ ಇಂಟ್ರೆಸ್ಟಾಗಿ ಇರೋದಿಲ್ಲ. ಅಲ್ಲಿ ಮ್ಯೂಟ್ ಇರುತ್ತಲ್ವ, ಏನು ಅಂತ ಅರ್ಥ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ನನಗೆ ಎಲ್ಲರಿಗೂ ಆಲ್ಮೋಸ್ಟ್ ಈ ಸ್ಕಿಟ್ಟೇ ಇಷ್ಟ ಆಯಿತು. ಈ ಆ್ಯನ್ಯುವಲ್ ಡೇಯಲ್ಲಿ ಇದು ತುಂಬ ಇಷ್ಟಪಟ್ಟರು ಆಲ್ಮೋಸ್ಟ್ ಪೇರೆಂಟ್ಸು. ಇದು ನಡೆಯೋ ಅಷ್ಟೊತ್ತಿಗೆ ಈಗ ಟೈಮ್ ಆಗಲೇ 10:30, 11 ಹತ್ರ ಆಗ್ತಾ ಬರ್ತಾಯಿದೆ. ನಾನು ಆಗಲೇ ಹೊರಡೋಣ ಅಂತ ಮಕ್ಕಳಿಗೆ ಕೇಳ್ತಾ ಇದ್ದೀನಿ. ಅವರು 10th ಅವ್ರದ್ದು ಸಾಂಗ್ಸ್ ಚೆನ್ನಾಗಿದೆ ಮಮ್ಮಿ, ಅದೊಂದು ನೋಡ್ಕೊಂಡು ಹೋಗೋಣ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಕೈಗೆ ಸಿಗ್ತಿಲ್ಲ, ಇಬ್ಬರನ್ನೂ ಕೂರಿಸ್ಕೊಳ್ಳೋಣ ಹೋಗೋಣ ಅಂದರೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ರು ಹೋಗಿ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬನ ಬಂದರೆ ಒಬ್ಬನ ಕೈಗೆ ಸಿಗ್ತಾಯಿಲ್ಲ. ಹಂಗಾಗಿ ಇನ್ನು 1/2 hour ಅಂತ ಟೈಮ್ ಕೊಟ್ಟಿದ್ದೀನಿ. ಯಾಕಂದರೆ 11 ಆಗಿಬಿಟ್ರೆ ನನಗೂ ಹೋಗೋಕ್ಕೆ, ಯಾಕಂದ್ರೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಹಂಗಾಗಿ ಭಯ ಅನಿಸುತ್ತೆ.
ನೋಡಿ ಈಗ 10th ಹುಡುಗಿರ್ದು ಲಾಸ್ಟ್ ಇದನ್ನ ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೆ ಇದನ್ನು ನೋಡಿಬಿಟ್ಟು ನನ್ನ ಸ್ಕೂಲ್ ಡೇಸ್ ಎಲ್ಲ ತುಂಬಾ ನೆನಪಾಗ್ತಿದೆ. ಯಾಕಂದರೆ ಮೊನ್ನೆನೇ ಫ್ರೆಂಡ್ಸು ಗೆಟ್ ಟುಗೆದರ್ ಮಾಡ್ಕೊಂಡಿದ್ದಕ್ಕೆ ಇದೆಲ್ಲ ನೆನಪಾಗ್ತಿದೆ. ನಾವು ಕೂಡ ಎಲ್ಲ ಥರ ಆ್ಯನ್ಯುವಲ್ ಡೇಯಲ್ಲೂ ಕೂಡ ನಮಗೆಲ್ಲ ಆಗ ಇಯರು ನಡೀತಿತ್ತು. ನಾನು ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಎಲ್ಲ ಥರದ್ರಲ್ಲೂ ಅಷ್ಟೇ. ಯಾವುದನ್ನು ಬಿಡ್ತಾ ಇರಲಿಲ್ಲ. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಯಾವುದೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲದಕ್ಕೂ ಮುಂದಕ್ಕೆ ಹೋಗ್ತಿದ್ದೆ ನಾನು. ಸ್ಪೋರ್ಟ್ಸ್ ಆಗಿರಲಿ, ಈ ಕಡೆ ಇದಾಗಿರಲಿ, ಅದೆಲ್ಲ ನೆನಪಾಗ್ತಿದೆ ಇದನ್ನು ನೋಡ್ತಿದ್ರೆ. ಇದನ್ನು ಮತ್ತೆ ನಾವು ಕಾಲೇಜ್ ಲೈಫಲ್ಲಿ ಯಾವುದೇ ಥರ ನಾವು ಈ ಥರ ಬರೋದಿಲ್ಲ. ಸ್ಕೂಲು ಹೈಸ್ಕೂಲ್ ಲೈಫಲ್ಲಿ ಬಂದಂಥ ಎಂಜಾಯ್ಮೆಂಟು ಕಾಲೇಜ್ ಲೈಫಲ್ಲಿ ನಮಗೆ ಅದಿದ್ರೂ ಕೂಡ ನಮಗೆ ಅದು ಇಷ್ಟ ಆಗೋಲ್ಲ. ಯಾಕಂದರೆ ಆ ಫ್ರೆಂಡ್ಶಿಪ್ಪೇ ಬೇರೆ, ಈ ಫ್ರೆಂಡ್ಶಿಪ್ಪೇ ಬೇರೆ ಇರುತ್ತೆ. ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅದೇ ಹೇಳ್ತಾರೆ ಅಂದ್ಕೊಂಡಿದ್ದೀನಿ. ಸ್ಕೂಲ್ ಲೈಫಲ್ಲಿ ಎಂಜಾಯ್ ಮಾಡಿದಷ್ಟು ಕಾಲೇಜ್ ಲೈಫಲ್ಲಿ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಮನೆಯಲ್ಲೇ ಆಗಿರ್ಬೋದು, ಹೊರಗಡೆನೇ ಆಗಿರ್ಬೋದು, ನಮಗೊಂಥರ ರಿಸ್ಟ್ರಿಕ್ಷನ್ ಇರುತ್ತೆ. ಇದೇ ಥರ ಇರಬೇಕು ಅಂತ. ನಾವೊಂಥರ ದೊಡ್ಡವ್ರು ಆಗ್ತಾ ನಮಗೆ ಎಲ್ಲ ಥರ ಚೇಂಜಸ್ಗಳು ಇರುತ್ತೆ. ಹಾಗಾಗಿ ನೋಡಿ, ಇದು ಬಾಯ್ಸ್. ನನಗೇನೋ ಹೆಣ್ಮಕ್ಳದೇ ಇಷ್ಟ ಆಗುತ್ತೆ ಡ್ಯಾನ್ಸ್ ಎಲ್ಲ ಗಂಡು ಮಕ್ಳಿಗಿಂತ. ನೋಡಿ ಈಗ 10th ಬಾಯ್ಸ್ ಲಾಸ್ಟ್ ಅವ್ರದ್ದು ಕೊರಿಯೋಗ್ರಾಫರ್ ಜೊತೆ ಆಡ್ತಿದ್ದಾರೆ. ಬಾಯ್ಸ್ ಎಲ್ಲ ಕೊರಿಯೋಗ್ರಾಫರ್ ಇಬ್ಬರಿದ್ದಾರೆ. ಅವರೇ ಎಲ್ಲರಿಗೂ ಟೀಚ್ ಮಾಡಿರೋದ್ರಿಂದ ಪ್ರೋಗ್ರಾಮು ಅವರು ಕೂಡ ಬಂದು ಒಂದು ಪರ್ಫಾರ್ಮೆನ್ಸು ಮಕ್ಕಳ ಜೊತೆ ಕೊಟ್ಟು ಎಂಡ್ ಮಾಡ್ತಾಯಿದ್ದಾರೆ. ಈಗ ನೆಕ್ಸ್ಟ್ ಬಂದು ಎಲ್ಲ ಗ್ರೂಪು ಮತ್ತು ಸ್ಟಾಫ್ ಎಲ್ಲ ಫೋಟೋಸು, ಸೆಲ್ಫಿ ಮಕ್ಕಳದೆಲ್ಲ ಗ್ರೂಪ್ ತೆಗಿತಾರೆ. ನಾವು ಇಲ್ಲಿಗೆ ರಿಟರ್ನ್ ಬಂದ್ವಿ. ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ.